ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಮನಸ್ವಿನಿ ಎಲ್ಲಿದ್ದಾಳೆ ಅಂತ ಶ್ರವಣ್ ಥಿಂಕ್ ಮಾಡ್ತಿರ್ತಾನೆ. ಭೂಮಿನೇ ಮನಸ್ವಿನಿ ಅಂತ ಅಂದ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ. ಮನಸ್ವಿನಿ ಎಲ್ಲೇ ಇದ್ರೂ ಅಜಿತ್ ಹುಡುಕ್ತಾನೆ ಅಂತ ಭೂಮಿ ಹೇಳಿ ಸಮಾಧಾನ ಮಾಡ್ತಾಳೆ. ಅಜಿತ್ ಸ್ಟೇಷನ್ಗೆ ಹೊರಡ್ತಾನೆ. ಫಂಕ್ಷನ್ ಮುಗಿಯೋವರೆಗೂ ಲೀವ್ ತಗೋ ಅಂತ ನಚ್ಚಿ ಹೇಳ್ತಾನೆ. ಸಿಟಿನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಇದೆ, ಪೊಲೀಸ್ ಲೀವ್ ಹಾಕಿದರೆ ಆಗುತ್ತಾ ಅಂತ ಅಜಿತ್ ಕೇಳ್ತಾನೆ. ಹೊರಡೋ ಫಸ್ಟು ಭೂಮಿಗೆ ಮೆಹಂದಿ ಹಾಕೋಗು ಅಂತ ಸಂಗೀತ ಹೇಳಿದರೆ, ನಾನು ಮೆಹಂದಿ ಆರ್ಟಿಸ್ಟ್ ಅಲ್ಲ, ಪೊಲೀಸ್ ಅಂತ ಅಜಿತ್ ಹೇಳ್ತಾನೆ. ಮೆಹಂದಿಲಿ ನೇಮ್ ಬರೀ ಸಾಕು ಅಂತ ಹೇಳ್ತಿರ್ತಾರೆ. ಮನೇಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆಯಾ ಅಂತ ಸಂಗೀತ ಅಪೇಕ್ಷಾ ಮನೆಯವ್ರ ಬಗ್ಗೆ ಕೇಳ್ತಿರ್ತಾರೆ. ನಮ್ಮನ್ನ ನೋಡೋಕ್ಕೂ ಬಂದಿಲ್ಲ, ಫಂಕ್ಷನ್ಗೂ ಬಂದಿಲ್ಲ, ಯಾಕೋ ಡೌಟ್ ಅಂತ ಕೇಳಿದಾಗ ಚೆನ್ನಾಗಿದ್ದೀವಿ ಅಂತ ಅಪೇಕ್ಷಾ ಹೇಳ್ತಾಳೆ. ಬರೀ ನಿನ್ನ ಬಗ್ಗೆ ಅಲ್ಲ, ಅಜಿತ್ ಭೂಮಿ ಬಗ್ಗೆನೂ ಸಂಗೀತ ಹೀಗೆ ಡೌಟ್ ಬರ್ತಿದ್ದಾಳೆ ಅಂತ ರಮಣ್ ಹೇಳ್ತಾರೆ. ಏಜ್ ಫ್ಯಾಕ್ಟ್ ಅಂತ ಕಾಮಿಡಿ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಜೋರಾಗಿ ಬುಲೆಟ್ ಸೌಂಡ್ ಕೇಳಿಸುತ್ತೆ. ರೂಮಲ್ಲಿ ಭೂಮಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾಳೆ. ಎಲ್ಲರೂ ಗಾಬರಿ ಆಗ್ತಾರೆ. ನೀರು ಹಾಕಿದ್ಮೇಲೆ ಭೂಮಿಗೆ ಕಾನ್ಷಿಯಸ್ ಬರುತ್ತೆ. ಏನಾಯಿತು, ಏನು ಸೌಂಡ್ ಅಂತ ಕೇಳಿದಾಗ ಪೊಲೀಸ್ ಟ್ರೈನಿಂಗ್ ವಿಡಿಯೋ ಪ್ಲೇ ಮಾಡಿದೆ, ಸ್ಪೀಕರ್ಗೆ ಕನೆಕ್ಟ್ ಆಗಿರೋ ವಿಷಯ ಗೊತ್ತಿರಲಿಲ್ಲ, ಸಡನ್ ಆಗಿ ಬುಲೆಟ್ ಸೌಂಡ್ ಬಂದಿದ್ದಕ್ಕೆ ಅನ್ಕಾನ್ಷಿಯಸ್ ಆಗಿದ್ದು ಅಂತ ಭೂಮಿ ಹೇಳ್ತಾಳೆ. ನೆಕ್ಸ್ಟ್ ಶ್ರವಣ್ ಮನೆಗೆ ನಿಂಗವ ಕೇಶವ ಬರ್ತಾರೆ. ಬೇರೆಯವ್ರು ಯಾಕೆ ಬಂದಿಲ್ಲ ಅಂತ ಸಂಗೀತ ಕೇಳಿದಾಗ ದೊಡ್ಡದ ಕೆಲಸ ಇತ್ತು ಅಂತ ನಿಂಗವ ಹೇಳ್ತಿರ್ತಾರೆ. ಎಲ್ಲರನ್ನೂ ಕರೀತಾಳೆ ಸಂಗೀತ. ನಚಿಕೇತ್ ಅಂಜನ ಮದುವೆಗೆ ರೆಡಿ ಆಗ್ತಿರ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅಜಿತ್ಗೆ ಎಮರ್ಜೆನ್ಸಿ ಕಾಲ್ ಬರುತ್ತೆ. ತಾಳಿ ಕಟ್ಟೋ ಟೈಮ್ ಒಳಗೆ ಬರ್ತೀನಿ ಅಂತ ಹೇಳೋಗ್ತಾನೆ ಅಜಿತ್. ಪೊಲೀಸ್ ಗೆಟಪ್ಪಲ್ಲಿ ಅಜಿತ್ ಖಡಕ್ಕಾಗಿ ರೀ ಎಂಟ್ರಿ ಕೊಡ್ತಾನೆ. ಶಾರದಾಗೆ ಶೂಟ್ ಮಾಡಿದ್ದು ನೀನೇ ಅಲ್ವಾ ಅಂತ ಅಜಿತ್ ದೇವಿಯನ್ನ ಕೇಳ್ತಾನೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.